ಶುಭೋದಯ ಮಕ್ಕಳೇ. ಪದ್ಯಪಾಠ 7 ಮಗುವಿನ ಮೊರೆ. ಇದನ್ನು ಬರ್ತಿರೋರು ಸಿದ್ದಯ್ಯ ಪುರಾಣಿಕ. ಅವರು ಕಾವ್ಯಾನಂದ ಅಂತ ಕಾವ್ಯನಾಮ ಇಟ್ಕೊಂಡು ಬರೀತಾರೆ. ಒಂದು ಸಲ ಪದ್ಯ ಓದ್ಬಿಡೋಣ. ಉರಿಯಲಿಲ್ಲ ಆರಲಿಲ್ಲ ಬಾಳ ಹಣತೆ ಹೇ ಪ್ರಭೋ, ಬತ್ತಲಿಲ್ಲ ತುಂಬಲಿಲ್ಲ ಬಾಳ ವರತೆ ಹೇ ವಿಭೋ, ಅರಳಲಿಲ್ಲ ಉರುಳಲಿಲ್ಲ ಬಾಳ ಹೂವು ಹೇ ಪ್ರಭೋ, ಮುಳುಗಲಿಲ್ಲ ತೇಲಲಿಲ್ಲ ಬಾಳ ನಾವೇ ಹೇ ವಿಭೋ, ಏಳಲೇಕೆ ಬೀಳಲೇಕೆ ಬಾಳಲೇಕೆ ಈ ತೆರ, ಗುಳಮಟ್ಟೆ ಇಟ್ಟು ಬಂತು ಬಾಳ ಮರಿಗೆ ಬೇಸರ, ಇರುವಿಗೊಂದು ಗುರಿಯ ತೋರು ಇದನ್ನೇ ಬೇಡಿಕೊಳ್ಳುವೆ, ಬದುಕುಗೊಂದು ಅರ್ಥ ತೋರು ಅದನ್ನೇ ಹಾಡಿಕೊಳ್ಳುವೆ. ಈಗ ಏನು ಕೇಳ್ತಾ ಇದೆ ಮಗುವಿನ ಮೊರೆ ಅಂದರೆ ಕೇಳ್ಕೊಡೋದು ಏನಂತ ಕೇಳ್ಕೊಳ್ತಾ ಇದೆ ದೇವ್ರ ಹತ್ರ ನೋಡೋಣ. ಉರಿಯಲಿಲ್ಲ ಆರಲಿಲ್ಲ ಬಾಳ ಹಣತೆ ಹೇ ಪ್ರಭು. ಹಣತೆ ಅಂದರೆ ದೀಪ. ದೀಪ ಯಾವಾಗಲೂ ಉರಿತಾ ಇರುತ್ತಲ್ವ, ಹಂಗೆ ಇದು ಬಾಳು ಅನ್ನೋದು ಒಂದು ದೀಪ. ಏನಾಗಿದೆ, ಉರಿಯಲ್ಲಿ ಅಂದರೆ ಚೆನ್ನಾಗಿ ಪ್ರಜ್ವಲಿಸಿ ಉರಿತಾ ಇಲ್ಲ, ಆರಲಿಲ್ಲ ಅಂದರೆ ಈ ಕಡೆ ಆರಲು ಇಲ್ಲ, ಹಾಗೆ ಮಧ್ಯಂತರ ಸ್ಥಿತಿಯಲ್ಲಿದೆ. ಬತ್ತಲಿಲ್ಲ ತುಂಬಲಿಲ್ಲ ಬಾಳ ವರತೆ ಹೇ ವಿಭೋ. ವರತೆ ಅಂದರೆ ನೀರು ಜಿನುಗುವ ಸ್ಥಳಕ್ಕೆ. ಬತ್ತಲಿಲ್ಲ ಅಂದರೆ ನೀರು ಪೂರ್ತಿ ಇಲ್ದಂಗೂ ಆಗಲಿಲ್ಲ, ತುಂಬಲಿಲ್ಲ ಅಂದರೆ ತುಂಬ ನೀರು ಬಂದಿಲ್ಲ, ಅಂದರೆ ಸಂಪದ್ಭರಿತವಾಗೂ ಇಲ್ಲ, ಈ ಕಡೆ ಏನೂ ಇಲ್ಲ ಅನ್ನಂಗಿಲ್ಲ, ಒಂದೇ ಮಧ್ಯಂತರ ವೇಗದಲ್ಲಿದೆ. ವರತೆ ಅಂದರೆ ನೀರು ಜಿನುಗುತ್ತಾ ಹಾಗಿದೆ ಅಲ್ಲ ಇದು ಬಾಳು. ಅರಳಲಿಲ್ಲ ಉರುಳಲಿಲ್ಲ ಬಾಳ ಹೂವು ಹೇ ಪ್ರಭು. ಹೂವು, ಬಾಳನ್ನು ಹೂವಿಗೆ, ಹೂವು ಬೆಳಗ್ಗೆ ಅರಳುತ್ತೆ, ಸಾಯಂಕಾಲ ಮುದುಳುತ್ತೆ. ಅದೇ ಥರ ಈ ಬಾಳನ್ನು ಹೂವಿಗೆ ಹೋಲಿಸಿದ್ದಾರೆ. ಏನಾಯಿತು ಇಲ್ಲಿ ಬಾಳು? ಅರಳಿಲ್ಲ ಅಂದರೆ ಪೂರ್ತಿ ಅರಳಿಲ್ಲ, ಅಂದರೆ ಸುವಾಸನೆ ಬೀರ್ತಾ ಇಲ್ಲ. ಉರುಳಲಿಲ್ಲ ಅಂದರೆ ಅದು ಮುದುಳಿ ಉರುಳು ಹೋಗಿಲ್ಲ, ಅಂದರೆ ಏನೋ ಅಂದರೆ ಹೆಚ್ಚಿಗೇನೂ ಆಗಲಿಲ್ಲ, ಜೀವನಸ್ತರ ಕೆಳಗೇನೋ ಇಳಿಲಿಲ್ಲ, ಆ ಥರ ಇದೆ. ಮುಳುಗಲಿಲ್ಲ ತೇಲಲಿಲ್ಲ ಬಾಳ ನಾವೇ ಹೇ ವಿಭೋ. ನಾವೇ ಅಂದರೆ ದೋಣಿ, ನೀರಿನ ಮೇಲೆ ಪ್ರಯಾಣ ಮಾಡೋಕ್ಕೆ ಉಪಯೋಗಿಸ್ತೀವಲ್ಲ ಅದು. ಈಗ ದೋಣಿ ಎಲ್ಲಿ ಹೋಗುತ್ತೆ? ನೀರಿನ ಮೇಲೆ ಹೋಗುತ್ತಲ್ವ. ಮುಳುಗಲಿಲ್ಲ ತೇಲಲಿಲ್ಲ ಬಾಳ ನಾವೇ ಹೇ ವಿಭೋ. ಈ ನಮ್ಮ ಬಾಳು ನಾವಿಗೆ ಹೋಲಿಸಿದ್ದಾರೆ. ಮುಳುಗಲಿಲ್ಲ ಅಂದರೆ ಪೂರ್ತಿ ಇಲ್ದಂಗೂ ಆಗಲಿಲ್ಲ, ಸುಗಮವಾಗಿ ತೇಲ್ತಾನೂ ಇಲ್ಲ, ಅಂದರೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಹಂಗಾಗಿದೆ ಬಾಳು. ಏಳಲೇಕೆ ಬೀಳಲೇಕೆ ಬಾಳಲೇಕೆ ಈ ಥರ, ಅಂದರೆ ಏಳಬೇಕು ಆದರೆ ಬೀಳ್ತಾನೂ ಇಲ್ಲ ಏಳ್ತಾನೂ ಇಲ್ಲ, ಯಾಕೆ ಈ ಥರ ಆಗಿದೆ ನನ್ನ ಬಾಳು ಅಂತ ಪ್ರಶ್ನೆ. ಮೊಟ್ಟೆ ಇಟ್ಟು ಬಂತು ಬಾಳ ಮರಿಗೆ ಬೇಸರ. ಈಗ ಬಾಳು ಅನ್ನೋದು ಮರಿ. ಮರಿ ಅಂದರೆ ಮೊಟ್ಟೆಯಿಂದ ಹೊಡೆದು ಮರಿ ಬರುತ್ತೆ. ಆ ಮರಿ ಮೊಟ್ಟೆ ಇಡೋದು ಯಾರು? ತಾಯಿ ಪ್ರಾಣಿ ಪಕ್ಷಿ ಇರ್ಬೋದು. ಅದಕ್ಕೆ ಮೊಟ್ಟೆ ಇಟ್ಟು ಬಂತು ಬಾಳ ಮರಿಗೆ ಬೇಸರ. ಆ ಪ್ರಾಣಿ ಅಥವಾ ಪಕ್ಷಿ ಏನಾಗಿದೆ? ಮೊಟ್ಟೆ ಇಡೋದು ಮರಿ ಮಾಡೋದು, ಮೊಟ್ಟೆ ಇಡೋದು ಮರಿ ಮಾಡೋದು, ಅದೇ ಆಗಿಬಿಟ್ಟಿದೆ. ಅದೇ ಕೆಲಸ ಮಾಡಿ ಬೇಸರ ಆಗಿದೆ. ಹೀಗೆ ಈ ಬಾಳು ಸಹ ಈ ಕಡೆ ನಾವು ಉನ್ನತಿಗೂ ಬರಲಿಲ್ಲ, ಕೆಳಗೂ ಹೋಗಲಿಲ್ಲ, ಒಂದೇ ಸಮಾನಾಂತರ ರೇಖೆಯಲ್ಲಿದೆ ಅಲ್ಲ, ಅದನ್ನು ನೋಡಿ ಬೇಸರ ಆಗಿದೆ. ಇರುವಿಗೊಂದು ಗುರಿಯ ತೋರು ಇದನ್ನೇ ಬೇಡಿಕೊಳ್ಳುವೆ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ? ಬಾಳು ಯಾವ ಕಡೆಯೂ ಸಾಗ್ತಾ ಇಲ್ಲ, ಒಂದೇ ಕಡೆ ನಿಂತ ನೀರಾಗ್ಬಿಟ್ಟಿದೆ. ಅದಕ್ಕೆ ನಾವು ಇರುವಿಗೊಂದು ಅಂದರೆ ಬಾಳಕ್ಕೊಂದು ಗುರಿ, ಅಂದರೆ ಒಂದು ಗುರಿ, ಒಳ್ಳೆಯದಕ್ಕೆ ಒಂದು ಗುರಿನ ಕೊಡಬೇಕು. ಆ ಗುರಿಯಿಂದ ನಾವು ಅದನ್ನು ಸಾಧಿಸೋಕ್ಕೆ ನಾವು ಮುಂದೆ ಹೋಗಬೇಕು. ಆ ಥರ ಇರಂಗೆ ಬೇಡ್ಕೋತಾ ಇದ್ದೀನಿ ನಾನು ದೇವರಿಗೆ ಅಂತ ಹೇಳ್ತಾ ಇದ್ವಿ. ಬದುಕಿಗೊಂದು ಅರ್ಥ ತೋರು ಅದನ್ನು ಹಾಡಿಕೊಳ್ಳುವೆ. ಏನಂತ ಹಾಡೋದಂದರೆ ನಾವು ಖುಷಿ ಸಂತೋಷದಿಂದ ಹಾಡ್ತೀವಿ. ಏನಂತ ಹಾಡ್ತಾ ಇದೆ? ಬದುಕಿಗೊಂದು ಅರ್ಥ. ನಾವು ಬದುಕಿಗೊಂದು ಅರ್ಥ ಇರಬೇಕು. ನಾವು ಎಲ್ಲರ ಜನಮನದಲ್ಲಿ ಇರತಕ್ಕಂಥ ಕೆಲಸ ಮಾಡಬೇಕು, ಜೀವನದಲ್ಲಿ ಮುಂದೆ ಬರಬೇಕು ಅಂತ ಒಂದು ಅರ್ಥವನ್ನು ಕೊಡು ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇದೆ ಈ ಮಗು. ಇದನ್ನು ಮಗುವಿನ ಮೊರೆ ಕೋಳಿದ್ರಲ್ಲ, ನಾವು ಎಲ್ಲ ಥರ ಚೆನ್ನಾಗಿರಬೇಕು ಅನ್ನೋದೇ ಈ ಪದ್ಯದ ಆಶಯ ಆಗಿದೆ.